ಇದರ ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಗೌಡ ಈಗ ಒದ್ದಾಡ್ತಾ ಇದ್ದಾರೆ. ಯಾಕೆಂದರೆ ನ್ಯಾಯಾಂಗ ಬಂಧನ ವಿಧಿಸಿರುವಂಥ ಹಿನ್ನೆಲೆಯಲ್ಲಿ ಈಗ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಪವಿತ್ರ ಗೌಡಗೆ ವಿಚಾರಣಾಧೀನ ಕೈದಿ ನಂಬರ್ ಹಂಚಿಕೆಯನ್ನು ಮಾಡಲಾಗಿದೆ. 6024 ವಿಚಾರಣಾಧೀನ ಕೈದಿಯಾಗಿರುವಂಥ ಪವಿತ್ರ ಗೌಡ ಜೈಲು ಅಧಿಕಾರಿಗಳಿಂದ ಬಂದಿ ನಂಬರ್ ವಿತರಣೆ ಮಾಡಲಾಗಿದೆ. ಬಂದಿ ನಂಬರ್ ಈಗ ನೀಡಲಾಗಿದೆ. 6024 ವಿಚಾರಣಾಧೀನ ಕೈದಿ ಅಂತ ಈಗ ನಂಬರನ್ನು ಅಲೋಕೇಶನ್ಸ್ ಮಾಡಿದ್ದಾರೆ. ನಂಬರ್ ಲಾಟ್ ಮಾಡ್ತಾರೆ. ಸಾಮಾನ್ಯವಾಗಿ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ವಿಚಾರಣಾಧೀನ ಕೈದಿ ಇದ್ದರೆ ಕೈದಿ ನಂಬರ್ ಅಂತ ಒಂದು ಎಂಟ್ರಿ ಮಾಡ್ತಾರೆ. ಕೈದಿ ನಂಬರ್ 6024 ಇದು ಪವಿತ್ರ ಗೌಡ ಅವರ ಒಂದು ಕೈದಿ ನಂಬರ್ ಆಗಿದೆ. ವಿಚಾರಣಾಧೀನ ಕೈದಿ ಅಂತ ಈಗ ಪರಪ್ಪನ ಅಗ್ರಹಾರದಲ್ಲಿ ಅವರನ್ನು ಕಳಿಸ್ಕೊಡಲಾಗಿದೆ. ಸಹಜವಾಗಿಯೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಿತರರು ಕೂಡ ನ್ಯಾಯಾಂಗ ಬಂಧನ ಆಗಿದೆ. ಅದರ ಜೊತೆಗೆ ದರ್ಶನ್ ಸೇರಿದಂತೆ ಮತ್ತಿತರರನ್ನು ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಇನ್ನೇನು ನಾಳೆ ಅವರ ಪೊಲೀಸ್ ಕಸ್ಟಡಿ ಮುಗಿಯುತ್ತೆ. ಈಗ ಪವಿತ್ರ ಗೌಡ ಅವರು ಜೈಲಿನಲ್ಲಿದ್ದಾರೆ. ಜೈಲಿನಲ್ಲಿ ಅವರಿಗೆ ನಂಬರನ್ನು ನೀಡಲಾಗಿದೆ. ಇನ್ಫ್ಯಾಕ್ಟ್ ಕೈದಿ ನಂಬರ್ ಅಂತ ಒಂದು ಸಂಖ್ಯೆ ನೀಡಬೇಕಾಗತ್ತೆ. ಯಾರ್ಯಾರು ಜೈಲಲ್ಲಿ ಇರ್ತಾರಲ್ಲ ಅಂಥವರಿಗೆ ವಿಚಾರಣಾಧೀನ ಕೈದಿ ಒಂದು, ಆಮೇಲೆ ಆರೋಪಿ ಆಗಿದ್ರೆ ಅಪರಾಧಿ ಆಗಿದ್ರೆ ಅದಕ್ಕೆ ಬೇರೆ ರೀತಿಯಾದಂಥ ಪ್ರೋಸೆಸ್ಗಳಿರುತ್ತೆ. ಹೀಗಾಗಿ ಈಗ ಈ ಒಂದು ಪ್ರಕರಣದಲ್ಲಿ ಈಗ ಪವಿತ್ರ ಗೌಡ ಅವರಿಗೆ ನಂಬರನ್ನು ನೀಡಲಾಗಿದೆ. ಇನ್ನು ರೇಣುಕಾಸ್ವಾಮಿಗೆ ಎಲೆಕ್ಟ್ರಿಕಲ್ ಟಾರ್ಚ್ನಿಂದ ಸಾಕಷ್ಟು ತೊಂದರೆಗೊಳಗಾಗಿದ್ದ. ಜೊತೆಗೆ ಈ ಶಾಕ್ ಕೂಡ ಆಗಿತ್ತು. ಹಲ್ಲೆ ಮಾಡಿದ ಬಳಿಕ ಟಾರ್ಚ್ನಿಂದ ಎಲೆಕ್ಟ್ರಿಕ್ ಶಾಕ್ ಆಗಲಾಗಿತ್ತು. ರಾಜು ಅಲಿಯಾಸ್ ಧನರಾಜ್ ಬಳಿ ಇದ್ದಂಥ ಟಾರ್ಚ್ ಆರೋಪಿ ಧನರಾಜ್ ಬಳಿ ಒಂದು ಮೊಬೈಲ್ ವಶಕ್ಕೆ ಪಡಿಸಿಕೊಳ್ಳಲಾಗಿದೆ. ಕೃತ್ಯಕ್ಕೆ ಬಳಸಿದಂಥ ಎಲೆಕ್ಟ್ರಿಕ್ ಶಾಕ್ ಟಾರ್ಚನ್ನು ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ ಅಂತ ಒಂದು ಬರುತ್ತೆ, ಅದನ್ನು ಬಳಸಿ ಈ ರೀತಿ ಕೃತ್ಯವನ್ನು ಮಾಡಿದ್ರು, ಶಾಕನ್ನು ಕೊಟ್ಟಿದ್ರು ಅಂತ ಹೇಳಲಾಗ್ತದೆ. ಎಲೆಕ್ಟ್ರಿಕ್ ಶಾಕ್ ನೀಡಿದ್ದಾಗಿ ಒಪ್ಪಿಕೊಂಡಿರುವಂಥ ಆರೋಪಿ ರಾಜು ಇದೇ ಟಾರ್ಚ್ನಿಂದ ಶಾಕ್ ನೀಡಿದ್ದಾರಾ ಎಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಟಾರ್ಚ್ ಹೇಗೆ ಬಂದಿದೆ ಎಂಬ ಪ್ರಶ್ನೆ ಈಗ ಆರೋಪಿಗಳು ಉತ್ತರಿಸ್ತಾ ಇದ್ದಾರೆ. ಅಂದರೆ ಇದೆಲ್ಲೂ ಕೂಡ ಹೇಗೆ ಬಂತು, ಎಲ್ಲಿಂದ ಬಂತು, ಇದರ ವಿವರವಾಗಿ ಕೇಳ್ತಾರೆ ಪೊಲೀಸರು. ಆ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ಒಂದು ಟಾರ್ಚ್ ಏನಿದೆ ಆ ಟಾರ್ಚನ್ನು ತೆಗೆದುಕೊಂಡಿರೋ ಬಂದಕ್ಕೆ ಸಂಪೂರ್ಣವಾಗಿ ವಿವರವನ್ನು ಈಗ ನೀಡಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದು ಸೆಲ್ಫ್ ಡಿಫೆನ್ಸ್ಗೆ ಬಳಸುವಂಥ ಟಾರ್ಚ್ ಅಂತ. ಇದು ಸಹಜವಾಗಿ ಈ ಸೆಲ್ಫ್ ಡಿಫೆನ್ಸ್ಗೆ ಬಳಸುವಂಥ ಟಾರ್ಚನ್ನು ಆತ ಹೊಂದಿದ್ದ. ಹೀಗಾಗಿ ಅದರ ಮೂಲವನ್ನು ಕೂಡ ಪೊಲೀಸರು ಕೆದಕಿದ್ದಾರೆ. ಈ ಸೆಲ್ಫ್ ಡಿಫೆನ್ಸ್ಗೆ ಬಳಸುವಂಥ ಟಾರ್ಚನ್ನೇ ಬಳಸ್ಕೊಂಡು ಈಗ ಈ ವ್ಯಕ್ತಿಗಳಿದ್ದಾರೆ ಈಗ ರೇಣುಕಾಸ್ವಾಮಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಗೆ ಎಲೆಕ್ಟ್ರಿಕ್ ಟಾರ್ಚಿಂದ ಶಾಕ್ ಇದೆ, ಇನ್ಫ್ಯಾಕ್ಟ್ ಶಾಕರಿಂದ ಟಾರ್ಚರಿಂದ ಕೊಟ್ಟಿದ್ರು ಅಂತ ಮಾಹಿತಿ ಲಭ್ಯವಾಗಿದೆ. ಅದನ್ನು ವಶಕ್ಕೆ ಪಡಿಸ್ಕೊಂಡು ಅದರ ಮೂಲವನ್ನು ಕೂಡ ಕೆದಕಿದ್ದಾರೆ. ಜೊತೆಗೆ ಹೌದು ಇದು ನಾವೇ ತಂದಿದ್ದು ಅಂತ ಮಾಹಿತಿಯನ್ನು ಪೊಲೀಸರಿಗೆ ಕೊಟ್ಟಿದ್ದ ಅನ್ನುವಂಥ ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ.